ನಾನು ನೋಡ್ತಾ ಇದ್ದೀನಿ, ನನಗೂ ಮಾಹಿತಿ ಇದೆ. ಸೊ ಕಾನೂನು ಕ್ರಮ ತಗೊಳ್ತಾ ಇದೆ, ರೂಲ್ಸ್ ಪ್ರಕಾರ ನಡೀತಾನೆ ಇದೆ. ಸೊ ಒಬ್ವಿಯಸ್ಲಿ ನಾಗೇಂದ್ರ ಅವರು ಅವ್ನ ಮಾರಲ್ ಗ್ರೌಂಡ್ ರಿಸೈನ್ ಮಾಡಿದ್ದಾರೆ. ಈಗ ಅಲ್ಲಿ SBI ಬ್ಯಾಂಕ್ನವರು CBI ಕೊಟ್ಟಿದ್ದಾರೆ, ಈಗ ED ಕೂಡ ಇನ್ವಾಲ್ವ್ ಆಗಿದೆ, SIT ಆಪರೇಷನ್ಸ್ ಕೂಡ ನಡೀತಾ ಇದೆ, ಫೇರ್ ಎನ್ಕ್ವೈರಿ ನಡೀತಾ ಇದೆ. ಭ್ರಷ್ಟಾಚಾರ ಆಗಿರೋದಕ್ಕೆ ವಶಕ್ಕೆ ನೋಡಿದ್ದೆ ಸಾಕ್ಷಿ ಅಂತ ವಿಜೇಂದ್ರ ಅವರು. ಇಲ್ಲ, ಈ ಭ್ರಷ್ಟಾಚಾರ ಇದೆಯೋ ಇಲ್ಲೋ ಸಂಪೂರ್ಣ ವರದಿ ಬಂದ್ಮೇಲೆ ಗೊತ್ತಾಗೋದು. ಈಗ ಎಲೆಕ್ಟ್ರಾಲ್ ಬಾಂಡ್ನಲ್ಲಿ ಭ್ರಷ್ಟಾಚಾರ ಆಗಿತ್ತಿಲ್ಲೋ, ಈಗ ವಿಜೇಂದ್ರ ಅವರು ಕೇಳಿ, ಎಲೆಕ್ಟ್ರಾಲ್ ಬಾಂಡ್ನಲ್ಲಿ ಭ್ರಷ್ಟಾಚಾರ ಆಗಿದೆ ಇಲ್ಲೋ? ಸುಪ್ರೀಂ ಕೋರ್ಟು ಇದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಯಾಕೆ ಹೇಳ್ತು? ಸುಪ್ರೀಂ ಕೋರ್ಟು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಯಾಕೆ ಹೇಳ್ತು? ಅಲ್ಲಿ ಯಾಕೆ CBI ಎನ್ಕ್ವೈರಿ ಆಗಬಾರ್ದು ಅನ್ನೋದು ಒಂದು ಪ್ರಶ್ನೆ. ಅಭಿವೃದ್ಧಿ ಆಗ್ತಿಲ್ಲ, ಭ್ರಷ್ಟಾಚಾರಕ್ಕೆ ನಿವೃತ್ತಿ ಆಗ್ತಾ ಇದೆ ಅಂತೇಳಿ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅವ್ರ ವಿಷನ್ ಪ್ರಕಾರ ಇರ್ತಿರ್ಬೋದು, ಬಟ್ ಅಭಿವೃದ್ಧಿ ಆಗ್ತದೆ. ಎಲ್ಲ ರಿವ್ಯೂ ಮೀಟಿಂಗ್ ಮಾಡ್ತಾನೆ ಇದೀವಲ್ಲ, ಯಾರು ರಿವ್ಯೂ ಮೀಟಿಂಗ್ ಎಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಏನಿದೆ? ಇಂಥ ಅವ್ರಿಗೇನಾದ್ರೆ ನಾವು ಗ್ಯಾರಂಟಿ ಮಾಡಿರೋದು ಅವ್ರಿಗೆ ಹೊಟ್ಟೆ ಕಿಚ್ಚಾಗಿದೆ, ಹಂಗಾಗಿ ಏನೋ ಒಂದು ಹೇಳ್ಬೇಕಲ್ಲ. ಮತ್ತು ಈಗ ಅಸೆಂಬ್ಲಿ ಬಂದಿದೆ, ಏನೋ ಒಂದು ಹೇಳ್ಬೇಕಲ್ಲ, ಜನ ಕೇಳಿ ಹೇಳ್ತಾರೆ. ಮತ್ತು ಇವ್ರ ಕಾಲದಲ್ಲಿ ಏನು ಅಭಿವೃದ್ಧಿ ಆಯ್ತಂತೆ? ಈಗ 10 ವರ್ಷ ನರೇಂದ್ರ ಮೋದಿ ಅವರು ಅವಧಿಯಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂತ ಅದೇನು ಸ್ಪಷ್ಟೀಕರಣ ಕೊಡ್ತಾರಾ? ಅದು ಅಲಿಗೇಷನ್ಸ್ ಮಾಡ್ತಾರೆ, ದಟ್ಸ್ ಓಕೆ. ಸರ್, ಈಗ ATM ಆಗ್ತಾ ಇದೆ ಸರ್ಕಾರ, ರಾಜ್ಯ ಸರ್ಕಾರ ಬೇರೆ ಹೈಕಮಾಂಡ್ಗೆಲ್ಲ ಇದೇ ಒಂದು ಹಣ ತಗೊಂಡು ರೈತರ ಹಣ ತಗೊಂಡೋಗಿ MP ಎಲೆಕ್ಷನ್ಗೆ ಹಾಕಿದ್ದಾರೆ ಅಂತ ಅಲ್ಲ, ಈಗ ಅವ್ರ ಅಲಿಗೇಷನ್ಸ್ ಮಾಡ್ತಕ್ಕಂಥದಕ್ಕೆ ನಾನು ಅದಕ್ಕೆ ಉತ್ತರ ಕೊಡೋಕೆ ಬರೋದಿಲ್ಲ. ದೇರ್ ಇಸ್ ಅ ಸ್ಟ್ರಾಂಗ್ ಇನ್ವೆಸ್ಟಿಗೇಷನ್ ಹ್ಯಾಪನಿಂಗ್ ಫ್ರಮ್ 3 ಏಜೆನ್ಸೀಸ್. CBI ಇದೆ, SIT ಇದೆ, ಅಂಡ್ ಆಸ್ ವೆಲ್ ಆಸ್ ED ಇದೆ. ಸೊ 3 ಇನ್ವೆಸ್ಟಿಗೇಷನ್ ನಡೆಯೋಕ್ಕಿಂತ ಮುಂಚೆ ಇವರು ಹೇಳ್ತಾ ಇದ್ದಾರೆ ನಾವೇನು ಮಾಡೋಣ. ಅವ್ರ ಹಗರಣಗಳ ಬಗ್ಗೆ ನಾನು ಮಾತನಾಡಕ್ಕೆ ಹೋಗೋದಿಲ್ಲ. ಟೀಕೆ ಮಾಡಿದ್ದಾರೆ, ಓಕೆ, ಇಟ್ಸ್ ವೆಲ್ಕಮಿಂಗ್. ಬಟ್ since already 3 agencies investigations are going on, why should SP comment on it? ರಾಯರೆಡ್ಡಿ ಅವರು ಕೂಡ ಒಂದು ಲೆಟರ್ ಬರೀತಾರೆ, ಅನುದಾನ ಸಿಕ್ಕಿಲ್ಲ ನಮಗೆ. ಯಾರು? ರಾಯರೆಡ್ಡಿ ಏನಂತ? ನಮಗೆ ಕ್ಷೇತ್ರದಲ್ಲಿ ಇದ್ದು ಕೂಡ ಅನುದಾನ ಬರ್ತಾ ಇಲ್ಲ. ಅವ್ರಿಗೆ ಕೇಳಬೇಕದು, ಯಾವ ರೀತಿ ಅನುದಾನ ಬಂದಿಲ್ಲ, ಯಾವ ರೀತಿ ಅನುದಾನ ಬಂದಿದೆ, ಅವ್ರ ವೈಯಕ್ತಿಕ ಅದು. ಬಿಕಾಸ್ ನಾವು 56,000 60,000 ಕೋಟಿ ಡೆವಲಪ್ಮೆಂಟ್ಗೆ ಖರ್ಚು ಮಾಡಿರ್ತಕ್ಕಂಥದ್ದು ಇದೆ. ಸೊ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಡು ನೋಡಿ. ಬಟ್ ರಾಯರೆಡ್ಡಿ ಸಾಹೇಬರು ಸೀನಿಯರ್ ಮೋಸ್ಟ್, ಐ ಗಾಟ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಹಿಮ್. ಬಟ್ ಅವ್ರು ಯಾವ ಉದ್ದೇಶದಿಂದ ಹೇಳಿದ್ದಾರೆ, ಅವರು ಕೇಳಿರ್ತಕ್ಕಂಥ ಎಕ್ಸ್ಟ್ರಾ ಗ್ರಾಂಟ್ ಇಲ್ಲ ಸಿಕ್ಕಿರಲಿಲ್ಲ ನಮ್ಮ ಉದ್ದೇಶದಿಂದ ಹೇಳಿರ್ಬೋದು ನನ್ನ ಅಭಿಪ್ರಾಯ.